ಹಾಯ್ ಹಲೋ ನಮಸ್ಕಾರ ವೆಲ್ಕಮ್. ನೀವು ನೋಡ್ತಿದ್ದೀರಾ ಅಂಕಿತಾ ಫ್ಯಾಷನ್ ವೇರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ ಒಂದು ಸಿಂಪಲ್ ಆದ ಬ್ಲೌಸನ್ನು ಕಟಿಂಗ್ ಮಾಡಿ ನಿಮಗೆ ತೋರಿಸ್ತೀನಿ. ಯಾವ ಬ್ಲೌಸ್ ಅಪ್ಪ ಅಂತ ಹೇಳಿದರೆ ಅದು ಒಂದು ಪ್ರಿನ್ಸಸ್ ಕಟ್ಟಿಂಗ್ ಬ್ಲೌಸ್. ಯಾವುದೇ ರೀತಿಯ ಬಾಡಿ ಮೆಜರ್ಮೆಂಟನ್ನು ತಗೊಳ್ಳದೆ ಕೇವಲ ಅಳತೆ ಬ್ಲೌಸನ್ನೇ ಇಟ್ಕೊಂಡು ಜಾಸ್ತಿ ಟೇಪನ್ನು ಕೂಡ ಯೂಸ್ ಮಾಡ್ದೇ ಒಂದು ಪ್ರಿನ್ಸಸ್ ಕಟ್ ಬ್ಲೌಸನ್ನು ಕಟಿಂಗ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ತಡ ಮಾಡೋದಕ್ಕೆ ವಿಡಿಯೋ ನೋಡ್ಕೊಂಬರೋಣ. ಇವತ್ತಿನ ವಿಡಿಯೋದಲ್ಲಿ ತುಂಬ ವಿಶೇಷವಾಗಿ ನಾವು ಒಂದು ಅಳತೆ ಬ್ಲೌಸನ್ನು ತೊಗೊಂಡಿದ್ದೀವಿ. ಅಳತೆ ಬ್ಲೌಸನ್ನು ಇಟ್ಕೊಂಡು ಯಾವ ರೀತಿ ನಾವು ಪ್ರಿನ್ಸಸ್ ಕಟ್ಟಿಂಗನ್ನು ಮಾಡ್ಬೋದು, ಈಸಿಯಾಗಿ ಯಾವ ರೀತಿ ಕಟ್ಟಿಂಗನ್ನು ಮಾಡ್ಬೋದು. ಅಳತೆ ಬ್ಲೌಸಲ್ಲೂ ಪ್ರಿನ್ಸಸ್ ಕಟ್ಟೇ ಇರಬೇಕು, ಆಗ ಮಾತ್ರ ನಾವು ವೀಲ್ ಮಾರ್ಕನ್ನು ಬಳಸಿ ನಾವು ಕಟ್ಟಿಂಗನ್ನು ಮಾಡ್ಬೋದು. ಅಳತೆ ಬ್ಲೌಸಲ್ಲಿ ಪ್ರಿನ್ಸಸ್ ಕಟ್ಟಿಲ್ಲ, ನಾರ್ಮಲ್ ಕಟ್ಟಿಂಗ್ ಇದೆ ಅಂದರೆ ಅದಕ್ಕೆ ಬೇರೆ ರೀತಿಯಲ್ಲೇ ಮಾಡಬೇಕಾಗುತ್ತೆ. ಇವಾಗ ಸದ್ಯಕ್ಕೆ ಅಳತೆ ಬ್ಲೌಸಲ್ಲೂ ಕೂಡ ಪ್ರಿನ್ಸಸ್ ಕಟ್ಟಿದ್ದು ನಾವು ಕಟ್ಟಿಂಗ್ ಮಾಡೋದು ಕೂಡ ಪ್ರಿನ್ಸಸ್ ಕಟ್ಟೆ ಆಗಿರೋದ್ರಿಂದ ನಾವು ವೀಲ್ ಮಾರ್ಕನ್ನು ಬಳಸಿ ಯಾವ ರೀತಿ ಕಟ್ಟಿಂಗನ್ನು ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ಬ್ಲೌಸ್ ಪೀಸನ್ನು ನಾವು ನೀಟಾಗಿ ಐರನ್ ಮಾಡಿ ಇಟ್ಕೊಂಡು ಅರ್ಧ ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀವಿ, ಅದು ಎಕ್ಸ್ಟ್ರಾ ಸ್ಟಿಚಿಂಗೋಸ್ಕರ. ಇವಾಗ ಬಾಡಿ ಲೆಂತ್ ಎಷ್ಟಿದೆ ಅನ್ನೋದನ್ನು ನೋಡಿ ಕರೆಕ್ಟಾಗಿ ಬಾಡಿ ಲೆಂತನ್ನು ಮಾತ್ರ ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಬಾಡಿ ಲೆಂತ್ ಕರೆಕ್ಟಾಗಿ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ, ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀನಿ, ಅದು ಸ್ಟಿಚಿಂಗೋಸ್ಕರ. ಈಗ ಚೆಸ್ಟ್ ಎಷ್ಟಿದೆ ಅಂತ ನಾವು ಬ್ಯಾಕನ್ನು ಇಟ್ಕೊಂಡು ಅಳತೆಯನ್ನು ಮಾಡ್ಕೊತಾ ಇದ್ದೀನಿ. ಫ್ರಂಟನ್ನು ಕೂಡ ಇಟ್ಕೊಂಡು ಮಾಡ್ಕೋಬೋದು, ಆದರೆ ಬ್ಯಾಕನ್ನು ಇಟ್ಕೊಂಡ್ರೆ ಯಾವುದೇ ಕನ್ಫ್ಯೂಷನ್ ಇರೋಲ್ಲ, ನೀವು ಆರಾಮಾಗಿ ಅಳತೆಯನ್ನು ತೊಗೊಂಡ್ಬಿಡ್ಬೋದು. ನೋಡಿ, ಈ ಥರ ಎಲ್ಲ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊತಾ ಇದ್ದೀನಿ. ನೀಟಾಗಿ ಬಿಡಿಸಿ ಇಟ್ಕೊಂಡು ಈ ರೀತಿ ಬ್ಯಾಕ್ ಚೆಸ್ಟ್ ಲೂಸ್ ಎಷ್ಟಿದೆ ಅಂತ ಅಳತೆಯನ್ನು ತೊಗೊತಾ ಇದ್ದೀನಿ. ಈಗ ಬ್ಯಾಕ್ ಚೆಸ್ಟ್ ಲೂಸ್ ಎಷ್ಟಿದೆ ಕರೆಕ್ಟಾಗಿ ಅದೇ ಅಳತೆಯನ್ನು ಇಲ್ಲಿ ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ನೋಡಿ, ಬ್ಯಾಕ್ ಚೆಸ್ಟ್ ಲೂಸ್ ಎಷ್ಟಿದೆ ಅಷ್ಟೊಂದು ಅಳತೆ ಮಾಡಿಕೊಂಡು 1.5 ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗ್ ಅಂತ ಬಿಡ್ತಾಯಿದ್ದೀನಿ. ಅದು 1.5 ಇಂಚ್ ಯಾಕೆ ಅಂತ ಹೇಳಿದರೆ ಅದು ಸೈಡಲ್ಲಿ ಎಕ್ಸ್ಟ್ರಾ ನೀವು ಲೂಸ್ ಟೈಟು ಮಾಡ್ಕೊಳ್ಳೋದಕ್ಕೋಸ್ಕರ ಎಕ್ಸ್ಟ್ರಾ ಬಿಟ್ಟಿರ್ತೀವಿ. ಇವಾಗ ವೇಸ್ಟ್ ಎಷ್ಟಿದೆ ಅಂತ ನೋಡಿಕೊಂಡು ಅದಕ್ಕಿಂತ 1 ಇಂಚ್ ಎಕ್ಸ್ಟ್ರಾ, 1 ಇಂಚ್ ಡಾಟ್ ಬರುತ್ತೆ ಮತ್ತು 1.5 ಇಂಚು ಸ್ಟಿಚಿಂಗೋಸ್ಕರ. 1 ಇಂಚು ಡಾಟ್ 2 ಡಾಟ್ ಬರುತ್ತೆ ಬ್ಯಾಕಲ್ಲಿ, ಬೆನ್ನಿಗೆ ಕೆಳಗಡೆ 2 ಡಾಟ್ ಬರೋದ್ರಿಂದ ಆ ಅಳತೆಗೆ 1 ಇಂಚ್ ಎಕ್ಸ್ಟ್ರಾ ಬಿಟ್ಕೊತಾ ಇದ್ದೀನಿ. ಮತ್ತು ಕೆಳಗಡೆಯಿಂದ ಕರೆಕ್ಟಾಗಿ ಆರ್ಮಾಲ್ ನೋಡಿ, ಈ ಥರ ಆರ್ಮಾಲ್ ಜಾಯಿಂಟ್ ಕರೆಕ್ಟಾಗಿ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಟು ಸ್ಟಿಚಿಂಗೋಸ್ಕರ ಮಾಡ್ಕೊತಾ ಇದ್ದೀನಿ. ಇವಾಗ ನೆಕ್ ಡೀಪನ್ನು ಸೇಮ್ ಸ್ಕ್ವೇರ್ ನೆಕ್ ಹೇಳಿದ್ದಾರೆ. ನೆಕ್ ಡೀಪನ್ನು ಫಸ್ಟು ಹೇಗಿದೆಯೋ ಹಾಗೆ ಮಾರ್ಕ್ ಮಾಡಿಕೊಂಡು ಆಮೇಲೆ ಸ್ಕ್ವೇರ್ ನೆಕ್ಕನ್ನು ನಮ್ಗೆ ಯಾವ ಥರ ಬೇಕೋ ಆ ಥರ ಮಾರ್ಕನ್ನು ಮಾಡ್ಕೊಳ್ಳೋಣ. ಇವಾಗ ರೌಂಡ್ ನೆಕ್ ಇದೆ, ಇದರಲ್ಲಿ ರೌಂಡ್ ನೆಕ್ ಇದೆ. ಕರೆಕ್ಟಾಗಿ ಈ ಥರ ನೋಡಿ, ಕೆಳಗಡೆ ಒಂಚೂರು ಎಕ್ಸ್ಟ್ರಾ ಬರಬೇಕದು ಡಾಟ್ಗೆ ಕ್ರಾಸಾಗಿ ಇಟ್ಕೊಂಡು ಈ ಥರ ಕರೆಕ್ಟ್ ನೆಕ್ ಮೇಲ್ಗಡೆಯಿಂದ ಅರ್ಧ ಇಂಚ್ ಬಿಟ್ಟು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಅದೇ ಥರ ಶೋಲ್ಡರ್ ಕೂಡ ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಕರೆಕ್ಟಾಗಿ ಶೋಲ್ಡ್ರ್ ಎಷ್ಟಿದೆಯೋ ಅಷ್ಟು ಪ್ಲಸ್ ಅರ್ಧ ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗೋಸ್ಕರ. ಓಕೆನಾ? ಇವಾಗ ನೋಡಿ, ನೆಕ್ಕನ್ನು ಸ್ವಲ್ಪ ಹೈಲೈಟ್ ಮಾಡ್ಕೊಳ್ಳೋಣ. ಈ ಥರ ರೌಂಡ್ ನೆಕ್ ಅದರಲ್ಲಿದೆ. ಇವಾಗ ಶೋಲ್ಡರ್ನ ಕೂಡ ಮಾರ್ಕ್ ಮಾಡ್ಕೊಂಡಿದ್ದಾಯಿತು. ನಾವೀಗ ಆರ್ಮಲ್ಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಈ ಥರ ಮಾರ್ಕ್ ಮಾಡಿಕೊಂಡು ಒಂದು ಕರ್ವ್ ಆಗಿ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಕರೆಕ್ಟಾಗಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಗೆ 1.5 ಇಂಚ್ ಬರೋ ಥರ ಇರಬೇಕು. 1.5 ಇಂಚ್ ಗ್ಯಾಪ್ ಬರಬೇಕು. ನೋಡ್ಕೊಳ್ಳಿ, ಬೇಕಿದ್ರೆ ಒಂದು ಮಾರ್ಕ್ ಮಾಡಿಕೊಂಡು ಆಮೇಲೆ ಕರ್ವ್ ಮಾಡ್ಕೊಳ್ಳಿ. ನಾವು ಹಂಗೆ ಡೈರೆಕ್ಟಾಗಿ ಮಾಡ್ಕೊತಾ ಇದ್ದೀನಿ. ನೆಕ್ಕನ್ನು ಮಾರ್ಕ್ ಮಾಡ್ಕೊಂಡಿದ್ದಾಯಿತು. ಇವಾಗ ರೌಂಡ್ ನೆಕ್ ಇರೋದನ್ನು ನಾವು ಸ್ಕ್ವೇರ್ ನೆಕ್ ಕೇಳಿದ್ದಾರೆ. ಆ ಸ್ಕ್ವೇರ್ ನೆಕ್ಕು ಅದರಷ್ಟೇ ರೌಂಡ್ ನೆಕ್ ಅಷ್ಟೇ ಬ್ರಾಡ್ ಬೇಡ, ಒಂದು ಚೂರು 1/4 ಇಂಚಷ್ಟು ಕಡಿಮೆಯನ್ನು ಮಾಡ್ಕೊತಾ ಇದ್ದೀನಿ. ಇಲ್ಲಾಂದರೆ ತುಂಬ ಅಗಲ ಬಂದುಬಿಡುತ್ತೆ, ಆವಾಗ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಓಕೆನಾ? ಇವಾಗ ಕಟ್ಟಿಂಗನ್ನು ಮಾಡ್ಕೊಳ್ಳೋಣ. ನೋಡಿ, ಸ್ಕ್ವೇರ್ ನೆಕ್ ಕರೆಕ್ಟಾಗಿ 1/4 ಇಂಚ್ ಬಿಟ್ಟು ಸ್ಟಿಚಿಂಗೋಸ್ಕರ 1/4 ಇಂಚ್ ಬಿಟ್ಟು ಕಟ್ಟಿಂಗನ್ನು ಮಾಡ್ಕೊತಾ ಇದ್ದೀನಿ. ಓಕೆನಾ? ಈಗ ಆರ್ಮೋಲನ್ನು ಒಂದು ಸರಿ ಚೆಕ್ ಮಾಡ್ಕೊಂಬಿಡೋಣ. ಏಕೆಂದರೆ ಕಟ್ಟಿಂಗ್ ಮಾಡಿದ್ಮೇಲೆ ಡೌಟ್ ಇದ್ದರೆ ಒಂದು ಸರಿ ಚೆಕ್ ಮಾಡ್ಕೊಂಬಿಡಿ. ನೋಡಿ, ಈ ಥರ ಇಟ್ಟು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅದು ಏನು ಡಿಫ್ರೆನ್ಸ್ ಇದೆಯಾ ಏನು ಅಂತ ಇಟ್ಟು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಯಾವುದೇ ಡೌಟ್ ಬೇಡ. ಫಸ್ಟ್ ಕಟ್ಟಿಂಗ್ ಮಾಡೋದಕ್ಕೆ ಮುಂಚೆ ಒಂದು ಸಾರಿ ಚೆಕಿಂಗ್ ಮಾಡಿಕೊಂಡು
ಆಮೇಲೆ ನಾವು ಕಟ್ಟಿಂಗನ್ನು ಮಾಡೋಣ. ನೋಡಿದ್ರಲ್ಲ, ಬ್ಯಾಕ್ ಕಟ್ಟಿಂಗ್ ತುಂಬ ಈಸಿಯಾಗಿ ಮುಗೀತು. ಈಗ ಇಲ್ಲೊಂದು ಮ್ಯಾಚನ್ನು ಹಾಕ್ಕೊತಾ ಇದ್ದೀನಿ, ಮತ್ತು ಬ್ಯಾಕಲ್ಲಿ ಕೂಡ ಒಂದು ಡಾಟ್ಗೋಸ್ಕರ ಒಂದು ಮ್ಯಾಚನ್ನು ಹಾಕ್ಕೊತಾ ಇದ್ದೀನಿ. ಇವಾಗ ಸೈಡಲ್ಲಿ ಮತ್ತು ಆರ್ಮಲ್ ಶೇಪು ಎಲ್ಲ ಮುಗಿದಿದೆ. ಎಲ್ಲ ಚೆಕಿಂಗ್ ಮಾಡಿಕೊಂಡು ಆಮೇಲೆ ಇಟ್ಕೊಂಡಿದ್ದೀವಿ. ಈಗ ಸ್ಲೀವ್ಸನ್ನು ಕಟ್ಟಿಂಗ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಸ್ಲೀವ್ಸ್ ಕಟ್ ಮಾಡ್ಕೋಬೇಕಾಗುತ್ತೆ. ಈ ಪನ್ನ ಸ್ವಲ್ಪ ಚಿಕ್ಕದಿರೋದ್ರಿಂದ ಒಂದು ದೊಡ್ಡದಾಗಿ ಮತ್ತು ಇನ್ನೊಂದು ಚಿಕ್ಕದಾಗಿ ಫೋಲ್ಡಿಂಗಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇಟ್ಕೊಂಡಿರ್ತೀನಿ. ಈಗ ಇದರಲ್ಲೂ ಕೂಡ ಹಾಗೆ ಸ್ಟ್ರೈಟಾಗಿ ಒಂದು ಮಾರ್ಕ್ ಮಾಡಿಕೊಂಡು ಅದು ಕಟ್ಟಿಂಗನ್ನು ಮಾಡ್ಕೊತೀನಿ. ಮತ್ತು ಅರ್ಧ ಇಂಚು ಎಕ್ಸ್ಟ್ರಾ ಫೋಲ್ಡಿಂಗ್ಗೆ ಅಂತ ಬಟ್ಟೆ ಬಿಟ್ಕೊತಾ ಇದ್ದೀನಿ. ಈಗ ಸ್ಟ್ರೈಟಾಗಿ ಒಂದು ಕಟ್ಟಿಂಗನ್ನು ಮಾಡ್ಕೊಳ್ಳೋಣ. ಮಾಡಿಕೊಂಡು ಅರ್ಧ ಇಂಚು ಎಕ್ಸ್ಟ್ರಾ ಬಿಟ್ಕೊಳ್ತೀವಿ ಅಂತ ಹೇಳಿದ್ದೀನಿ. ಮತ್ತು ಸ್ಲೀವ್ಸನ್ನು ಇಟ್ಕೊಂಡು ಡೈರೆಕ್ಟಾಗಿ ಕಟ್ಟಿಂಗನ್ನು ಮಾಡ್ಕೊಳ್ಳೋಣ. ಸ್ಲೀವ್ಸನ್ನು ಯಾವಾಗಲೂ ಬ್ಯಾಕ್ ಪೋರ್ಷನಲ್ಲಿ ಇಟ್ಕೊಂಡು ಮಾರ್ಕ್ ಮಾಡ್ಕೊತೀವಿ. ಫ್ರಂಟ್ ಪೋರ್ಷನ್ ಅಲ್ಲ, ಬ್ಯಾಕ್ ಪೋರ್ಷನ್. ಸ್ಲೀವ್ಸ್ನ ಬ್ಯಾಕ್ ಪೋರ್ಷನ್. ಜಾಯಿಂಟ್ ದೊಡ್ಡದಾಗಿ ಬರುತ್ತೆ ಅಂದ್ಬಿಟ್ಟು ಚಿಕ್ಕದಾಗಿ ಬರೋ ಥರ ಫೋಲ್ಡಿಂಗ್ ಹೆಚ್ಚು ಕಮ್ಮಿ ಮಾಡ್ಕೊತಾ ಇದ್ದೀನಿ. ಈಗ ಬ್ಯಾಕ್ ಪೋರ್ಷನನ್ನು ಇಟ್ಕೊಂಡು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಇಟ್ಕೊಂಡು ನೀಟಾಗಿ ಎಲ್ಲ ಕಡೆ ಫ್ಲ್ಯಾಟಾಗಿ ಇಟ್ಕೋಬೇಕಾಗುತ್ತೆ, ಎಲ್ಲೂ ರಿಂಕಲ್ಸ್ ಬರ್ದಿರ. ಸ್ಲೀವ್ಸ್ ಮೇಲ್ಗಡೆ ಒಂದು ಮಾರ್ಕು ಲೆಂತು ಪ್ಲಸ್ ½ ಇಂಚ್ ಎಕ್ಸ್ಟ್ರಾ. ಕೆಳಗಡೆ ಆರ್ಮಲ್ ಹತ್ರ ಆ ಜಾಯಿಂಟ್ ಕರೆಕ್ಟಾಗಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ½ ಇಂಚ್ ಎಕ್ಸ್ಟ್ರಾ ಬಿಟ್ಕೊಳ್ಳಿ. ಸೈಡಲ್ಲೂ ಕೂಡ ಅದೇ ಥರ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ 1.5 ಇಂಚ್ ಎಕ್ಸ್ಟ್ರಾವನ್ನು ಮಾರ್ಕನ್ನು ಮಾಡ್ಕೊಳ್ಳಿ. ಓಕೆನಾ? ಈ ಥರ ಬರುತ್ತೆ. ಈಗ ಕರೆಕ್ಟಾಗಿ ಆ ಮಾರ್ಕ್ ಕರೆಕ್ಟಾಗಿ ಈ ಥರ ಶೇಪನ್ನು ಹಾಕ್ಕೊತೀನಿ. ಶೇಪನ್ನು ಹಾಕ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಆ ಶೇಪ ಕರೆಕ್ಟಾಗಿ ಕಟ್ ಮಾಡಿಕೊಂಡು ನೋಡಿ, ಈ ಥರ ಬರುತ್ತೆ. ಸೈಡಲ್ಲೂ ಕೂಡ ಒಂದು ಮಾರ್ಕನ್ನು ಮಾಡ್ಕೊತೀನಿ. ಕಟ್ಟಿಂಗನ್ನು ಮಾಡ್ಕೊತಾ ಇದ್ದೀನಿ. ನ್ಯಾಚ್ ಹಾಕ್ಕೊತೀನಿ. ಆರ್ಮಲ್ ಹತ್ರ ಕೂಡ ಒಂದು ನ್ಯಾಚನ್ನು ಹಾಕ್ಕೊತೀನಿ. ಸ್ಲೀವ್ ಸೆಂಟ್ರಲ್ ಕೂಡ ಒಂದು ನ್ಯಾಚನ್ನು ಹಾಕ್ಕೊತೀನಿ. ಈಗ ಸ್ಲೀವ್ಸ್ನ ಶೇಪು ತುಂಬ ಇಂಪಾರ್ಟೆಂಟು. ಇದು ತುಂಬ ನೀಟಾಗಿ ಬರಬೇಕು. ನೋಡಿ, ಈ ಥರ ಶೇಪಲ್ಲಿ ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಮಾರ್ಕನ್ನು ಮಾಡಿಕೊಂಡು ಫ್ರಂಟ್ ಶೇಪದು ಫ್ರಂಟ್ ಶೇಪನ್ನು ಇಟ್ಕೊಂಡು ಮಾರ್ಕನ್ನು ಮಾಡಿಕೊಂಡು ಕಟಿಂಗ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಬರುತ್ತೆ. ಈಗ ಬ್ಯಾಕ್ ಶೇಪನ್ನು ಕೂಡ ಅದೇ ಥರ ಲೈಟಾಗಿ ಫ್ರಂಟ್ ಶೇಪ್ ½ ಇಂಚ್ ಬಂದರೆ ಇದು ಒಂದು 1/4 ಇಂಚ್ ಬರುತ್ತೆ. ಈ ಥರ ಮಾರ್ಕ್ ಮಾಡಿಕೊಂಡು ಕಟ್ಟಿಂಗನ್ನು ಮಾಡ್ಕೊತೀನಿ. ಓಕೆನಾ? ಈಗ ಸ್ಲೀವ್ಸು ಮುಗಿದಿದೆ. ಇದೇ ಈಗ ಅಳತೆ ಬ್ಲೌಸನ್ನು ತೊಗೊಂಡು ನಾವು ಫ್ರಂಟನ್ನು ಯಾವಾಗಲೂ ಬ್ಯಾಕ್ ಇಟ್ಟು ಮಾರ್ಕ್ ಮಾಡಿಕೊಂಡು ಆಮೇಲೆ ಫ್ರಂಟನ್ನು ಮಾರ್ಕ್ ಮಾಡ್ಕೊತಾ ಇದ್ವಿ. ಇವಾಗ ಅಳತೆ ಬ್ಲೌಸ್ ಕೂಡ ಪ್ರಿನ್ಸಸ್ ಕಟ್ಟೇ ಆಗಿರೋದ್ರಿಂದ ಡೈರೆಕ್ಟಾಗಿ ನಾವು ಅಳತೆ ಬ್ಲೌಸನ್ನು ಇಟ್ಕೊಂಡು ಫ್ರಂಟನ್ನು ಕೂಡ ಮಾರ್ಕ್ ಮಾಡ್ಕೊಬೋದು. ಅದೇ ಮಾರ್ಕ್ ವೀಲಲ್ಲಿ ಯಾವ ರೀತಿ ನಾವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಬೋದು ಅನ್ನೋದನ್ನು ಹೇಳಿದ್ದೆ, ಅದನ್ನು ಇವಾಗ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ಥರ ಫ್ರಂಟನ್ನು ಫ್ಲ್ಯಾಟಾಗಿ ಇಟ್ಕೊಳ್ಳಿ. ಫಸ್ಟು ಎಲ್ಲೂ ರಿಂಕಲ್ಸ್ ಬರ್ದಿರೋ ಥರ ಫ್ಲ್ಯಾಟಾಗಿ ಇಟ್ಕೊಂಡು ನೋಡಿ, ಎಲ್ಲ ಕಡೆ ಬಿಡಿಸಿ ನೀಟಾಗಿ ಇಟ್ಕೊಂಬಿಡಿ. ಸೇಮ್ ಮೆಜರ್ಮೆಂಟು ಅಂತ ಇದ್ದಾಗ ಮಾತ್ರ. ನಾವು ಇದರಲ್ಲಿ ಏನಾದರೂ ಚೇಂಜಸ್ ಮಾಡಬೇಕು ಅಂದಾಗ ಅದು ಬೇರೆ ಥರನೇ ಕಟ್ಟಿಂಗ್ ಮಾಡಬೇಕಾಗುತ್ತೆ. ಈಗ ಒಂದು ರಟ್ಟನ್ನು ಕಟ್ಟಿಂಗ್ ಕೆಳಗಡೆ ಇಟ್ಕೋಬೇಕಾಗತ್ತೆ. ಈ ಥರ ಒಂದು ರಟ್ಟನ್ನು ಇಟ್ಕೊತಾ ಇದ್ದೀನಿ ನಾನು. ಕರೆಕ್ಟಾಗಿ ಎಲ್ಲಿ ವೀಲ್ ಮಾರ್ಕ್ ಮಾಡಬೇಕು ಅಲ್ಲಿ ಒಂದು ರಟ್ಟನ್ನು ಇಟ್ಕೊಂಡು ವೀಲ್ ಮಾರ್ಕಿಂದ ಮಾರ್ಕ್ ಮಾಡ್ಕೊತೀನಿ. ಇವಾಗ ಇದು ಫಸ್ಟು ಫ್ಲ್ಯಾಟಾಗಿ ನೀಟಾಗಿ ಇಟ್ಕೋಬೇಕಾಗುತ್ತೆ. ಇಲ್ಲಾಂದರೆ ಆ ಕಡೆ ಈ ಕಡೆ ಜರುಗಬಾರ್ದು.
ಆ ಕಡೆ ಈ ಕಡೆ ಜರುಗದೇ ಇರೋ ಥರ ಕರೆಕ್ಟಾಗಿ ಕೆಳಗಡೆ ರಟ್ಟನ್ನು ಇಟ್ಟು ಅದ್ರ ಮೇಲ್ಗಡೆ ನೀಟಾಗಿ ಇಟ್ಕೊಂಡಿದ್ದೀನಿ. ಇವಾಗ ಇದೇ ನೋಡಿ ವೀಲ್ ಮಾರ್ಕು. ಈ ವೀಲ್ ಮಾರ್ಕಲ್ಲಿ ನಾವು ಈ ರೀತಿ ಮಾರ್ಕ್ ಮಾಡ್ತಾ ಹೋಗ್ತೀವಿ. ಈ ಥರ ನೋಡಿ, ಇದು ವೀಲ್ ಮಾರ್ಕು. ಬಟ್ಟೆ ಮೇಲೆ ಕೂಡ ವೀಲ್ ಮಾಡಿದ್ರೆ ಯಾವುದೇ ರೀತಿ ಡ್ಯಾಮೇಜ್ ಆಗೋಲ್ಲ. ಈ ಥರ ಫ್ರಂಟ್ ಆರ್ಮಲ್ ಶೇಪು ಮತ್ತು ಆ ಕಟೋರಿ ಪ್ರಿನ್ಸಸ್ ಕಟೋರಿ ಇದೆಯಲ್ಲ ಅದ್ರ ಮೇಲೆ ಕೂಡ ಮಾರ್ಕ್ ಮಾಡ್ಕೊತ ಬರ್ತೀನಿ. ಬಟ್ಟೆ ಏನು ಡ್ಯಾಮೇಜ್ ಆಗೋಲ್ಲ, ಇದನ್ನು ಆರಾಮಾಗಿ ಮಾಡ್ಬೋದು. ನಿಮಗೆ ಬಟ್ಟೆ ಮೇಲೆ, ಹೊಸ ಬಟ್ಟೆ ಮೇಲೆ ಮಾರ್ಕ್ ಬೀಳೋಷ್ಟು ಮಾತ್ರ ಫೋರ್ಸ್ವಾಗಿ ಅಮ್ಕಿ ಉಜ್ಜಿ, ಆ ಮಾರ್ಕ್ ವೀಲಿಂದ ಉಜ್ಜೋದ್ರಿಂದ ಅದು ನೀಟಾಗಿ ಅದೇ ಥರ ನೋಡಿ ಮಾರ್ಕ್ ಬಂದಿರುತ್ತೆ. ಅದ್ರ ಮೇಲೆ ಇವಾಗ ಮಾರ್ಕ್ ಪೀಸಿಂದ ಮಾರ್ಕನ್ನು ಮಾಡ್ಕೊಳ್ಳಿ. ಮಾರ್ಕ್ ಪೀಸಲ್ಲಿ ಇಟ್ಕೊಂಡು ಬಟ್ಟನ್ನು ತೆಗೆಸಿಟ್ಟು ಮಾರ್ಕ್ ಪೀಸ್ನಿಂದ ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಕರೆಕ್ಟಾಗಿ ವೀಲ್ ಮಾರ್ಕ್ದು ಮಾರ್ಕ್ ಎಲ್ಲಿ ಕಾಣಿಸುತ್ತೋ ಅದ್ರ ಮೇಲೆ ಮಾರ್ಕ್ ಪೀಸಿಂದ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಅದು ಕಟ್ಟಿಂಗ್ ಮಾಡೋಕ್ಕೆ ಈಸಿ ಆಗಲಿ ಅಂತ ಮಾರ್ಕ್ ಪೀಸಿಂದ ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಫ್ರಂಟ್ ಬಂದಿದೆ ನೋಡಿ. ಯಾವುದೇ ಅಳತೆ ತೊಗೊಳ್ಳೋ ಅವಶ್ಯಕತೆ ಇರಲ್ಲ, ತುಂಬ ಈಸಿಯಾಗಿ ಫ್ರಂಟ್ ಕಟ್ಟಿಂಗ್ ಬಂದುಬಿಡ್ತು. ಬಟ್ಟೆ ಇಟ್ಟೋದು, ಮಾರ್ಕ್ ವೀಲಿಂದ ಮಾರ್ಕ್ ಮಾಡೋದು ನೋಡಿ. ಈ ಥರ ಆ ಮಾರ್ಕ್ ವೀಲ್ ಮಾರ್ಕ್ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಒಂದು ಮಾರ್ಕ್ ಪೀಸಿಂದ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಚೆಕ್ ಮಾಡ್ಕೊಳ್ಳಿ. ಡೌಟ್ ಇದ್ದರೆ, ಏನೇ ಡೌಟ್ ಇದ್ರೂ ಚೆಕ್ ಮಾಡ್ಕೊಳ್ಳಿ ನೋಡಿ. ಈ ಮಾರ್ಕು ಕರೆಕ್ಟಾಗಿದೆಯಾ ಅಂತ ಒಂದು ಸರಿ ಚೆಕ್ ಮಾಡ್ಕೊತಾ ಇದ್ದೀನಿ. ಒಂದು 1/4 ಇಂಚಷ್ಟು ಚಿಕ್ಕದಾಗಿ ಬರೋ ಥರ ಕಾಣಿಸ್ತಾ ಇದೆ ನೋಡಿ. ಇದು ಕೂಡ ಮಾರ್ಕು. ಶೋಲ್ಡರ್ ಕೂಡ ಅಳತೆ ಕರೆಕ್ಟಾಗಿ ಬಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಇವಾಗ ನೋಡಿ, 1/2 ಇಂಚು ಕಟ್ಟಿಂಗ್ಗೆ ಅಂತ ನೋಡಿ. ಇಲ್ಲೊಂಚೂರು ಕಡಿಮೆ ಬಂದಿತ್ತು, ಅದರಿಂದ ನಾನು ಜಾಸ್ತಿ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಇವಾಗ ಎಲ್ಲ ಕಡೆ 1/2 ಇಂಚಷ್ಟು ಬಿಟ್ಟು ಸ್ಟಿಚಿಂಗ್ ಅಂತ ಎಲ್ಲ ಕಡೆ 1/2 ಇಂಚಷ್ಟು ಬಿಟ್ಟು ಕಟ್ಟಿಂಗನ್ನು ಮಾಡ್ಕೊತಾ ಇದ್ದೀನಿ. ಯಾವುದೇ ಡೌಟ್ ಇದ್ರೂ ಫಸ್ಟೇ ಚೆಕ್ ಮಾಡ್ಕೊಬಿಡೋದು ಒಳ್ಳೆಯದು. ಕಟ್ಟಿಂಗ್ ಆದಮೇಲೆ ಮತ್ತೆ ಒದ್ದಾಡಬೇಕಾಗತ್ತೆ, ಕಷ್ಟ ಆಗುತ್ತೆ ಆಮೇಲೆ. ಅದಕ್ಕೆ ಇವಾಗ ಎಲ್ಲ ಕಡೆಯೂ ಚೆಕ್ ಮಾಡಿಕೊಂಡು ಆಮೇಲೆ ಇವಾಗ 1/2 ಇಂಚ್ ಬಿಟ್ಟು ಸ್ಟಿಚಿಂಗ್ಗೆ ಅಂತ 1/2 ಇಂಚ್ ಬಿಟ್ಟು ಕಟ್ಟಿಂಗನ್ನು ಮಾಡಿದ್ದೀನಿ ನೋಡಿ. ಈ ಥರ ಬಂದಿದೆ ಫ್ರಂಟ್ ಕಟ್ಟಿಂಗ್. ಈಗ ಫ್ರಂಟು ಒಂದು ಸೈಡ್ ಕಟ್ಟಿಂಗು ಮುಗಿದಿದೆ, ಓಕೆನಾ. ಇವಾಗ ಇನ್ನೊಂದು ಸೈಡು ಫ್ರಂಟಲ್ಲೇ ಪ್ರಿನ್ಸಸ್ ಕಟ್ ಅಂದರೆ 2 ಪೋರ್ಷನ್ ಬರುತ್ತೆ. ಅದನ್ನು ಕೂಡ ಅದೇ ಥರ ಒಂದು ಕೆಳಗಡೆ ಒಂದು ರಟ್ಟನ್ನು ಇಟ್ಕೊತಾ ಇದ್ದೀನಿ. ಕೆಳಗಡೆ ಒಂದು ರಟ್ಟನ್ನು ಇಟ್ಕೊಂಡು ಫ್ರಂಟ್ ಪೋರ್ಷನ್ ಅಲ್ಲಿ ಅದರ ಬಟ್ಟೆ ಮೇಲೆ ಇಟ್ಕೊಂಡು, ರಟ್ಟಿನ ಮೇಲೆ ಇಟ್ಕೊಂಡು, ರಟ್ಟಿನ ಮೇಲೆ ಬಟ್ಟೆ ಇಟ್ಟು ಅದರ ಮೇಲೆ ಅಳತೆ ಬ್ಲೌಸನ್ನು ಇಟ್ಟು ವೀಲ್ ಮಾರ್ಕನ್ನು ಮಾಡ್ತಾಯಿದ್ದೀನಿ ನೋಡಿ. ಒಂದು ಪೋರ್ಷನ್ ಆವಾಗಲೇ ಮಾರ್ಕ್ ಮಾಡ್ಕೊಂಡಿದ್ದೆ, ಇವಾಗಲೂ ಅದೇ ಥರ ನೀಟಾಗಿ ಫ್ಲ್ಯಾಟಾಗಿ ಇಟ್ಕೊಂಡು ಅದರ ಮೇಲೆ ವೀಲ್ ಮಾರ್ಕನ್ನು ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಮಾರ್ಕ್ ವೀಲ್ ಬರುತ್ತೆ, ಅದರಿಂದ ಏನು ಬಟ್ಟೆಗಳೇನು ಡ್ಯಾಮೇಜ್ ಆಗೋಲ್ಲ ನೋಡಿ. ಈ ಥರ ವೀಲ್ ಮಾರ್ಕಿಂದ ಮಾರ್ಕ್ ಮಾಡ್ಕೊತ ಹೋಗ್ತೀನಿ. ನೀವು ಆ ಕಡೆ ಈ ಕಡೆ ಒಂದೊಂದು ಸೂಜಿಯನ್ನು ಕೂಡ ಹಾಕೊಬೋದು, ಇದು ಬಟ್ಟೆ ಜರುಗುತ್ತೆ ಅನ್ನೋದಾದರೆ. ಇದು ಯಾವುದು ಜರುಗ್ತಾ ಇಲ್ಲ, ಅದರಿಂದ ನಾನು ಅದೇ ಥರ ಇಟ್ಕೊಂಡು ವೀಲ್ ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ ನೋಡಿ. ಸುತ್ತ ವೀಲ್ ಮಾರ್ಕನ್ನು ಮಾಡಿಕೊಂಡು ಅದರ ಮೇಲೆ ಒಂದು ಮಾರ್ಕ್ ಪೀಸಿಂದ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದು ಸೇಮ್ ಮೆಜರ್ಮೆಂಟು, ನೆಕ್ ಶೇಪು ಏನು ಚೇಂಜ್ ಇಲ್ಲ ಅಂದಾಗ ಸೇಮ್ ನೀವು ಅಳತೆ ಬ್ಲೌಸಿನ ಥರನೇ ಬರಬೇಕು ಅಂದರೆ ಈ ಥರ ಇಟ್ಕೊಂಡು ಒಂದು ಮಾರ್ಕನ್ನು ಮಾಡ್ಕೊಬೋದು. ಈಗ ಒಂದು ಸರಿ ಚೆಕ್ ಮಾಡ್ಕೊಳ್ಳೋಣ, ಇದು ಕರೆಕ್ಟಾಗಿ ಬಂದಿದೆಯಾ. 1/4 ಇಂಚು ಒಂದೇ ಒಂದು ದಾರದಷ್ಟು ಕಮ್ಮಿ ಬಂದಿರೋ ಥರ ಕಾಣಿಸ್ತಾ ಇದೆ.
ನೋಡಿ ಮೇಲೆ ಕೂಡ ಚೆಕ್ ಮಾಡ್ಕೊಂಡಿದ್ದೀನಿ, ಇದು ಕರೆಕ್ಟಾಗಿ ಬಂದಿದೆ. ಕೆಳಗಡೆ ಕೂಡ ಚೆಕ್ ಮಾಡ್ಕೊತಾ ಇದ್ದೀನಿ, ಅದು ಕೂಡ ಕರೆಕ್ಟಾಗಿ ಬಂದಿದೆ. ನೋಡಿ ಈ ಥರ ಫ್ರಂಟು ಒಂದು ಸೈಡ್ ಕಟ್ಟಿಂಗ್ ಮುಗೀತು. ಇಲ್ಲಿ 1.5 ಇಂಚ್ ಎಕ್ಸ್ಟ್ರಾ ಬಿಟ್ಕೊತಾ ಇದ್ದೀನಿ, ಯಾಕೆಂತಂದರೆ ನಿಮಗೆ ಹೇಳಿದ್ದೀನಲ್ಲ, ಅದು ಸ್ಟಿಚ್ಚಿಂಗೋಸ್ಕರ 3 ಸ್ಟಿಚ್ಚನ್ನು ಹಾಕ್ಕೊಡ್ತೀವಿ. ಬೇಕಿದ್ದರೆ ಪ್ರಯಾರಿಟಿಗೋಸ್ಕರ, ಮತ್ತು ಬೇಕಿದ್ರೆ ಬಿಚ್ಕೊಟ್ಟು ಲೂಸ್ ಮಾಡ್ಕೋಬೋದು. ಅದಕ್ಕೋಸ್ಕರ 1.5 ಇಂಚ್ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ಕಟಿಂಗ್ ಮಾಡ್ಕೊಳ್ಳೋಣ. ಎಲ್ಲ ಕಡೆ ಅರ್ಧ ಇಂಚು ಬಿಟ್ಟು ಕಟ್ಟಿಂಗನ್ನು ಮಾಡ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ಮಾತ್ರ ಸೈಡಲ್ಲಿ ಮಾತ್ರ 1.5 ಇಂಚ್ ಬಿಡ್ತಾ ಇದ್ದೀನಿ. ಓಕೆನಾ, ಇಲ್ಲಿ ಒಂದು ನ್ಯಾಚನ್ನು ಹಾಕ್ಕೊತಾ ಇದ್ದೀನಿ. ಇವಾಗ ಫ್ರಂಟು ಬ್ಯಾಕನ್ನು ಇಟ್ಟು ಕರೆಕ್ಟಾಗಿ ಬಂದಿದೆಯಾ, ಸೈಡ್ ಅಟ್ಯಾಚ್ ಮಾಡಿದಾಗ ಅದು ಕರೆಕ್ಟಾಗಿ ಕೂತ್ಕೊಳ್ಳುತ್ತಾ, ಒಂದ್ರ ಮೇಲೆ ಒಂದಿಟ್ಟು ಚೆಕ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಇಟ್ಟು ಚೆಕ್ ಮಾಡಿ ನೋಡಿದ್ದೀನಿ. ಇವಾಗ ಕರೆಕ್ಟಾಗಿ ಬಂದಿದೆ. ಓಕೆ, ಜಾಯಿಂಟ್ ಮಾಡಿದಾಗ ಫ್ರಂಟ್ 2 ಪೀಸ್ಗಳು ಕರೆಕ್ಟಾಗಿ ಕೂತ್ಕೊಳ್ಳುತ್ತಾ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ. ಕರೆಕ್ಟಾಗಿ ಕೂತ್ಕೊಳ್ತಾ ಇದೆ. ಇವಾಗ ಒರಿಜಿನಲ್ ಬಟ್ಟೆಯನ್ನು ಇಟ್ಕೊಂಡು ಅದರ ಮೇಲೆ ಕಟ್ಟಿಂಗ್ ಇಟ್ಟು ಬ್ಲೌಸ್ ಕಟ್ಟಿಂಗನ್ನು ಮಾಡ್ಕೊತಾ ಇದ್ದೀನಿ. ಇವಾಗ ಇಷ್ಟೋ ತನಕ ಮಾಡಿದ್ದು ಲೈನಿಂಗ್ ಕಟ್ಟಿಂಗು. ಇವಾಗ ಒರಿಜಿನಲ್ ಬಟ್ಟೆ ಮೇಲೆ ಲೈನಿಂಗ್ ಕಟ್ಟಿಂಗನ್ನು ಇಟ್ಟು ಈ ಥರ ಕಟ್ಟಿಂಗನ್ನು ಮಾಡ್ಕೊಳ್ಳೋಣ. ಸ್ಟಿಚಿಂಗ್ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ. ಇವಾಗ ಕಟ್ಟಿಂಗ್ ಮಾತ್ರ ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ. ನೀವು ನಮ್ಮ ಚಾನಲನ್ನು ಫಾಲೋ ಮಾಡ್ತಾಯಿದ್ರು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮುಂದಿನ ವೀಡಿಯೋಗಳಲ್ಲಿ ಕಟ್ಟಿಂಗನ್ನು ಕೂಡ ಹೇಗೆ ಮಾಡ್ತೀವಿ ಅಂತೇಳಿ ಡೈರೆಕ್ಟಾಗಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ನೋಡಿ ಈ ಥರ ಬ್ಯಾಕನ್ನು ಸ್ಲೀವ್ಸನ್ನು ಕಟ್ಟಿಂಗ್ ಮಾಡ್ಕೊಂಡಿದ್ದಾಯಿತು. ಈ ಥರ ಬ್ಯಾಕನ್ನು ಇಟ್ಟು ಕಟ್ಟಿಂಗನ್ನು ಮಾಡ್ಕೊತಾ ಇದ್ದೀನಿ. ತುಂಬ ಈಸಿಯಾಗಿ ಮೆಥಡಲ್ಲಿ ನಾವು ಕಟ್ಟಿಂಗನ್ನು ಮಾಡಿಕೊಂಡು ಸ್ಟಿಚಿಂಗನ್ನು ಕೂಡ ಮಾಡಿಕೊಡ್ಬೋದು. ಇವಾಗ ಫ್ರಂಟನ್ನು ಇಟ್ಕೊಂಡು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಯಾವುದೇ ಅನುಮಾನಗಳಿದ್ರೂ, ಇದರ ಕಟ್ಟಿಂಗ್ ಬಗ್ಗೆ ಯಾವುದೇ ರೀತಿಯ ಡೌಟ್ ಇದ್ರೂ ನೀವು ಕಮೆಂಟ್ ಬಾಕ್ಸಲ್ಲಿ ಕೇಳಿ ತಿಳ್ಕೊಬೋದು. ನಾವು ಕಮೆಂಟ್ ಬಾಕ್ಸಲ್ಲಿ ಬಂದ ಪ್ರಶ್ನೆಗಳಿಗೆ ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡ್ತೀನಿ. ನೋಡಿ ಈ ಥರ ಫ್ರಂಟನ್ನು ಇಟ್ಕೊಂಡು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಫ್ರಂಟು ಒಂದು ಪೋರ್ಷನ್ ಆಯಿತು, ಇನ್ನೊಂದು ಪೋರ್ಷನ್ ಕೂಡ ಇಟ್ಬಿಟ್ಟು ಅದೇ ಥರ ನೀಟಾಗಿ ಕಟ್ಟಿಂಗನ್ನು ಮಾಡ್ಕೊಳ್ಳೋಣ. ಮುಗೀತಲ್ಲ, ಇವಾಗ ಕಟ್ಟಿಂಗ್ ಮುಗಿದಿದೆ. ವಿಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಅನ್ನಿಸ್ತು? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಹಾಗೆ ಫಾಲೋ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಓಕೆ ಫ್ರೆಂಡ್ಸ್, ಬಾಯ್.